ಅಂದರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ನೀಡಿದಂತಹ ಕರಿಯ ಸಿನಿಮಾದ ನಿರ್ಮಾಪಕರ ಮಗನ ಬಗ್ಗೆ ಸಂತೋಷ್ ಬಾಲರಾಜ್, ಆನೇಕಲ್ ಬಾಲರಾಜ್ ಅವರ ಮುದ್ದಿನ ಮಗ. ನಾವು ಕರೋನಾ ಟೈಮಲ್ಲಿ ಅಫ್ಕೋರ್ಸು ಕನ್ನಡ ಚಿತ್ರರಂಗದ ಒನ್ ಆಫ್ ದ ಫೈನೆಸ್ಟ್ ಪ್ರೊಡ್ಯೂಸರು ಆನೇಕಲ್ ಬಾಲರಾಜ್ ಅವ್ರನ್ನ ಕಳ್ಕೊಂಡ್ವಿ. ಅವ್ರ ಮಗ ಈಗ ನಮ್ಮ ಜೊತೆಗಿದ್ದಾರೆ. ಅವರು ಸಹ ಒಂದು 2 ಹಿಟ್ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಚಾಪನ ಮೂಡಿಸಿದಂಥವ್ರು, ಒಂದು ಗಣಪ ಮತ್ತೊಂದು ಕರಿಯ 2 ಮೂಲಕ. ಈಗ ಮತ್ತೊಮ್ಮೆ ಒಂದು ಸಣ್ಣ ಗ್ಯಾಪ್ ತಗೊಂಡು ಸ್ವಲ್ಪ ಲೇಟಾದರೂ ಲೇಟೆಸ್ಟಾಗಿ ಬರ್ತೀನಿ ಅಂತ ಸತ್ಯಂ ಮೂಲಕ ಬರ್ತಾ ಇದ್ದಾರೆ. ಏನು ಸತ್ಯಕತೆ ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸಂತು, ಹೇಗಿದ್ದೀರಾ? ಭಾಳ ದಿನ ಆಯಿತು ನೋಡಿ, ಭಾಳ ಖುಷಿ ಆಯ್ತು ನಿಮ್ಮನ್ನು ಈಗ ನೋಡಿ. ಸೊ ಸತ್ಯಂ ಮೂಲಕ ಬರ್ತಾ ಇದ್ದೀರಾ, ಎಷ್ಟು ಸ್ಪೆಷಲ್ ನಿಮ್ಮ ಕರಿಯರ್ಗೆ ಈ ಸಿನಿಮಾ ಅಂತಕ್ಕಂಥದ್ದು? ಆಫ್ಟರ್ ಲಾಂಗ್ ಗ್ಯಾಪ್ ಗಣಪ ಕರಿಯಾಟು ಆದಮೇಲೆ ಸತ್ಯಂ ನನಗೆ ನಿಜವಾನೇ ಒಂದು ದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕೋವಿಡ್ ಟೈಮಲ್ಲಿ 2 ವರ್ಷ ನಮಗೆ ಪಾಸ್ ಆಯಿತು. ಸೊ ನಾವೇನೂ ಮಾಡೋಕ್ಕಾಗಿಲ್ಲ. ಸೊ ಈಗ ಸತ್ಯಂ ರಿಲೀಸಿಗೆ ರೆಡಿ ಮಾಡ್ತಿದ್ದೀವಿ. ಟೀಸರ್ ಕೂಡ ಲಾಂಚ್ ಆಗಿದೆ. ಸಾಂಗ್ ಕೂಡ ಒಂದು ಲಿರಿಕಲ್ ಸಾಂಗ್ ಕೂಡ ಮಾಡಿದ್ದೀವಿ. ಒಂದು ದೊಡ್ಡ ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು ನನಗೆ. ಸಾಮಾನ್ಯವಾಗಿ ಸಾಂಗ್ ಲಾಂಚ್ನ ಬೆಂಗಳೂರಲ್ಲಿ, ಹುಬ್ಬಳ್ಳಿ, ಧಾರವಾಡದಲ್ಲಿ ಮಾಡೋದನ್ನು ನಾವು ನೋಡಿದ್ದೀವಿ. ತಪ್ಪಿದ್ರೆ ಬಳ್ಳಾರಿಯಲ್ಲಿ ಮಾಡೋದು ನೋಡಿದ್ದೀವಿ. ನೀವು ಭದ್ರಾವತಿಯಲ್ಲಿ ಮಾಡಿದ್ರಲ್ಲ, ಏನು ಅದರ ಒಂದು ವಿಶೇಷತೆ ಅಂತ? ಅದು ನಮ್ಮ ಮಹಂತೇಶ್ ಸರ್ ಅವರ ಒಂದು ಹುಟ್ಟೂರು ಅಂತಲೇ ಹೇಳ್ಬೋದು, ಓದಿದೂರು ಅಂತಲೇ ಹೇಳ್ಬೋದು. ಆಮೇಲೆ ಅದು ಗಂಗಾವತಿನಲ್ಲಿ ನಾವು ಫಸ್ಟು ಸಾಂಗ್ ರಿಲೀಸ್ ಮಾಡಿ ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಅಲ್ಲ, ಎಲ್ಲರೂ ಆಡಿಯೋ ರಿಲೀಸ್ ಮಾಡ್ತಾರೆ, ಬಟ್ ನಾವಲ್ಲಿ ಬರೀ ಒಂದು ಸಾಂಗ್ ಮಾತ್ರ ರಿಲೀಸ್ ಮಾಡಿದ್ದು. ಸೊ ಆ ಕಡೆ ಒಂದು ಅವರ ಮಾತಾಗಿರಲಿ, ಅವ್ರ ಸಪೋರ್ಟ್ ಆಗಿರಲಿ, ಅವ್ರದ್ದೊಂದು ಒಂದು ವಿಶೇಷವಾಗೇ ಮಾಡೋಣ ಅಂಥೇಳಿ ಅಲ್ಲಿ ಗಂಗಾವತಿನಲ್ಲಿ ನಾವು ಸಾಂಗ್ ರಿಲೀಸ್ ಮಾಡಿದ್ವಿ. ಸೂಪರ್. ಸತ್ಯಂ ಸಿನಿಮಾದಲ್ಲಿ ಏನೆಲ್ಲ ಹೇಳಕ್ಕೆ ಹೊರಟಿದ್ದೀರಾ ಅಂತ? ಯಾಕಂದರೆ ಟೀಸರ್ ನೋಡಿದಾಗ ನಿಮ್ಮ ಪ್ರೀವಿಯಸ್ ಸಿನಿಮಾಗಳ ಥರ ಸಮಥಿಂಗ್ ಇಸ್ ದೇರ್ ಇನ್ಸೈಡ್ ಅಂತ ಅನಿಸುತ್ತೆ ನಮಗೆ. ಸ್ಟಫ್ ಇದೆ, ಮೇಕಿಂಗ್ ಇದೆ. ನಾವು ಕಾಂತಾರ ನೋಡಿದ್ವಿ. ಅಫ್ಕೋರ್ಸ್ ಇದು ಕಾಂತಾರಾಗಿನ ಬಿಫೋರ್ ಆಗಿರೋದು ಅಂತ ನಾವು ಕೇಳ್ಪಟ್ವಿ. ಇದರಲ್ಲೂ ಸಹ ಭೂತಾರಾಧನೆ ಬಗ್ಗೆ, ದೈವ ನರ್ತನದ ಬಗ್ಗೆ ಎಲ್ಲನೂ ಒಂದಷ್ಟು ಶಾರ್ಟ್ಸ್ ಬರುತ್ತೆ. ಸೊ ಅದನ್ನ ನೋಡಿದಾಗ ನಮಗೆ ಕಾಂತಾರನೇ ನೆನಪಾಗುತ್ತೆ. ಇವಾಗ ಕಾಂತಾರ ಗ್ಲೋಬಲಿ ಹಿಟ್ ಆಗಿರೋದ್ರಿಂದ. ಇದು ಟೀಸರ್ ಲಾಂಚ್ ಆದಾಗ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಏನು ಅಂದ್ಕೊಂಡು ಭೂತಾರಾಧನದೆಲ್ಲ ಬರುತ್ತಲ್ಲ, ಅದನ್ನು ನಾವು ಒರಿಜಿನಾಲಿಟಿ ಹೋಗಿ ನಾವು ಶೂಟ್ ಮಾಡಿದ್ವಿ ಅಲ್ಲಿ. ಅಂದರೆ ಒಂದು ಜಾಗದಲ್ಲಿ ಏನಿದೆ, ಈ ಹೆಬ್ರಿ, ಈ ಮಂಗಳೂರು ಕಡೆ ಅಲ್ಲೆಲ್ಲ ಹೋಗಿ ಶೂಟ್ ಮಾಡಿದಾಗ ಅದು ರಿಯಲ್ಲಾಗೇ ಮಾಡ್ತೀವಿ ನಾವು. ರಿಯಲ್ಲಾಗೇ ಮಾಡ್ತಾ ಇರೋದು ಹೋಗಿ ನಾವು ಅಲ್ಲಿ ಶೂಟ್ ಮಾಡಿರೋದು. ಅಫ್ಕೋರ್ಸ್ ಎಲ್ಲರೂ ಅಂದ್ಕೊತಾರೆ ಈಗ ಕಾಂತಾರ ಒಂದು ಆ ಬೇಸಿಸ್ ಮೇಲೆ ಒಂದು ಎಲ್ಲರೂ ಇದು ಕಾಂತಾರ ಥರನೇ ಅನ್ಕೊತಾರೆ. ಬಟ್ ಇಲ್ಲ, ಇದು ಆ್ಯಕ್ಚುಲಿ ನಾವು 2020 ಜನವರಿನಲ್ಲೇ ನಾವು ಸ್ಟಾರ್ಟ್ ಮಾಡಿದ್ವಿ ಇದನ್ನು. ಸೊ 2019 ಕೂಡ ಒಂದಷ್ಟು ಶೂಟಿಂಗ್ ಎಲ್ಲ ನಡೆದಿತ್ತು ಸಿನಿಮಾದು. ಸುಮಂತ್ ಸರ್ದು, ಶ್ರೇಯಾಜಿ ಶಿಂಡೆ ಸರ್ದು, ಮೇಡಮ್ ಇವ್ರದ್ದೆಲ್ಲರದು. ಸೊ ಅದಾದ ನಂತರ ನಾನು ಬಂದಿದ್ದು 2020 ಜಾನಲ್ಲಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ 20 ಜಾನಲ್ಲಿ ಆಗಿದ ತಕ್ಷಣ ಎಲ್ಲರಿಗೂ ಗೊತ್ತು ಮಾಮೂಲಿ ಕೊರೋನಾ. ಅಲ್ಲಿಂದ ಒಂದು ಸ್ವಲ್ಪ ಗ್ಯಾಪ್ ಆಗಿದ್ದರಿಂದ ನಮ್ಮದು ಒಂದು ಸ್ವಲ್ಪ ಈ ಕಾಂತಾರ ಮಾಡಾದಮೇಲೆ ಅದನ್ನು ಆ ಬೇಸಿಸ್ ಮೇಲೆ ನಾವು ಮಾಡ್ತಾಯಿದ್ದೀವಿ ಅನ್ಕೊತಾರೆ. ಬಟ್ ಇಲ್ಲ, ನಾವು ಕಾಂತಾರ ಸಬ್ಜೆಕ್ಟ್ ಏನಿದೆ ಅದೇ ಟೋಟಲ್ ಒಂಥರ ಡಿಫ್ರೆಂಟ್ ಸಬ್ಜೆಕ್ಟು. ಇದು ಕಂಪ್ಲೀಟ್ ಸಸ್ಪೆನ್ಸ್ ಇಲ್ಲ ಸಬ್ಜೆಕ್ಟ್ ಇದು. ಸಂತೋಷ್ ಕಡಬ ಅವರು ಈ ಸಿನಿಮಾ ಮೂಲಕ ಏನನ್ನು ಹೇಳಕ್ಕೆ ಹೊರಟಿದ್ದಾರೆ ಅಂತ? ಸಿನಿಮಾದ ಆನ್ಲೈನ್ ಸ್ಟೋರಿ ಕೇಳೋದಾದರೆ ಯಾವ ಜಾನರ್ ಸಿನಿಮಾ, ಏನೆಲ್ಲ ಅಂಶಗಳಿರುತ್ತೆ, ಸ್ಟಫ್ ಇರುತ್ತೆ ಅಂತಕ್ಕಂಥದ್ದು? ಇದರಲ್ಲಿ ನನ್ನ ಗಣಪ ಆಗಲಿ ಕರಿಯಾಟು ಆಗಲಿ ಅವ್ರ ಆ್ಯಕ್ಷನ್ ನೋಡಿದ್ದಾರೆ, ಇಲ್ಲ ಬೇರೆ ಬೇರೆ ಗೆಟಪ್ಪಲ್ಲಿ ನೋಡಿದ್ದಾರೆ. ಬಟ್ ಇದರಲ್ಲೊಂದು ಬೇರೆ ಥರನೇ ಪೋಸ್ಟಲ್ಲಿ ನೋಡ್ಬೋದು. ನನ್ನ ಒಂದು 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 ಹ್ಯಾಂಡ್ಸಮ್ ಬಾಯ್ ಥರ, ಒಂದು ಕಾಲೇಜ್ ಬಾಯ್ ಥರ ಕಾಣಿಸ್ಕೋತೀನಿ ಇದರಲ್ಲಿ. ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಆ್ಯಂಡ್ ನಂದು ರಂಜನಿ ರಾಘವನ್ ಅವ್ರದ್ದು ಒಂದು ಫ್ರೆಂಡ್ಶಿಪ್ ಲವ್ ಸ್ಟೋರಿ ಥರ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ನಾವು ಶೂಟ್ ಮಾಡೋ ಲೊಕೇಶನ್ಸ್ ಆಗಲಿ, ಆಮೇಲೆ ಎಸ್ಪೆಷಲಿ ನಮ್ಮ ಕ್ಯಾಮ್ರಾಮನ್ ಬಗ್ಗೆ ಹೇಳಲೇಬೇಕು, ಸಿನಿಟೆಕ್ ಸೂರಿ ಬಗ್ಗೆ. ತುಂಬ ಚೆನ್ನಾಗಿ ತೊಗೊಬಂದರು ನಮ್ಮನ್ನು. ಒಳ್ಳೊಳ್ಳೆ ಲೊಕೇಶನಲ್ಲಿ ನಮ್ಮನ್ನು ಯಾವ ಥರ ತೋರಿಸ್ಬೇಕು ಅನ್ನೋದನ್ನು ಇದು ಮಾಡಿದ್ರು. ಆ್ಯಂಡ್ ಅಶೋಕ್ ಅವರು ಕೂಡ ಕತೆ ತುಂಬ ಚೆನ್ನಾಗಿ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆಲ್ಲ ಸಪೋರ್ಟಾಗಿ ನಮ್ಮ ಮಹಂತೇಶ್ ಸರ್ ಅವರು ಕೂಡ ಮಾಡಿದ್ದಾರೆ. ಇದರಲ್ಲಿ ಜನ ತುಂಬ ವೆರೈಟಿ ನೋಡ್ಬೋದು. ಸಂತೂಲ್ ಆಗಿರಲಿ, ರಂಜನಿ ರಾಘವನ್ ಅವ್ರನ್ನಾಗಿರಲಿ, ಆ್ಯಂಡ್ ಮೋರೋವರ್ ಆರ್ಟಿಸ್ಟ್ಗಳು ನೋಡ್ಬೋದು ನೀವು. ನಾನು ಆರ್ಟಿಸ್ಟ್ಗಳ ಬಗ್ಗೆ ಪರ್ಟಿಕ್ಯುಲರಾಗಿ ಕೇಳಲೇಬೇಕು. ಬಹುದೊಡ್ಡ ತಾರಾ ಬಳಗ ಇದೆ. ಆಫ್ಟರ್ ಲಾಂಗ್ ಟೈಮ್ ಸುಮನ್ ಸರ್ ಕನ್ನಡದಲ್ಲಿ ಸಿನಿಮಾ ಮಾಡಿದ್ದಾರೆ, ವಿನಯಾ ಪ್ರಸಾದ್ ಅವರಿದ್ದಾರೆ, ಅವಿನಾಶ್ ಸರ್ ಇದ್ದಾರೆ, ಮುಖ್ಯಮಂತ್ರಿ ಚಂದ್ರ ಅವರಿದ್ದಾರೆ, ಪವಿತ್ರ ಲೋಕೇಶ್ ಅವರಿದ್ದಾರೆ. ಬಹುದೊಡ್ಡ ತಾರಾ ಬಳಗ ಇದೆ. ಹೌದು. ಆರ್ಟಿಸ್ಟ್ಗಳ ಬಗ್ಗೆ ನನಗೆ ಸುಮಂತ್ ಸರ್ನ ನಾನು ಹೈದ್ರಾಬಾದಲ್ಲಿ ಶೂಟ್ ಮಾಡಿದ್ದು. ಫಸ್ಟ್ ಟೈಮ್ ನೋಡಿದಾಗ ನನಗೆ ಅಷ್ಟು ದೊಡ್ಡ ಆರ್ಟಿಸ್ಟ್ ಅವರು. ನಾವಿನ್ನೂ ಫಸ್ಟ್ ಸಿನಿಮಾ ಅವರೇ ಒಂದು 300-400 ಸಿನಿಮಾಗಳಾಗಿರುತ್ತೆ ಅವ್ರದ್ದು.
ಲಿಟ್ರಲಿ ನಾನು ಒಂದು ಸ್ವಲ್ಪ ಶಿವರ್ ಆದೆ ಅವ್ರನ್ನ ನೋಡಿದ ತಕ್ಷಣ. ಅದಾದಮೇಲೆ ಅವರೇ ನಮಗೆ ಬೆನ್ತಟ್ಟಿ ಅವರೇ ಹೊಸಬ್ರನ್ನ ಯಾವ ಥರ ಎಂಕರೇಜ್ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ನಮ್ಮನ್ನು ಎಂಕರೇಜ್ ಮಾಡಿ ನನಗೆ ವಿನಯ್ ಪ್ರಸಾದ್ ಮೇಡಮ್ ಅವ್ರ ಜೊತೆ ಚಾನ್ಸ್ ಸಿಕ್ತು, ಮುಖ್ಯಮಂತ್ರಿ ಸರ್ ಜೊತೆ, ಅವಿನಾಶ್ ಸರ್ ಜೊತೆ ನಾನು ಸಿನಿಮಾ ಮಾಡಿದ್ದೆ ಆಗಲೇ, ಕೆಂಪ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ನಮಗೆ ಅವ್ರಿಗೆ ಬಾಂಡಿಂಗ್ ಚೆನ್ನಾಗಿತ್ತು. ಪವಿತ್ರ ಲೋಕೇಶ್ ಅವ್ರ ಜೊತೆ ಒಂದು ಒಳ್ಳೆಯ ಒಂದು ಫ್ಯಾಮಿಲಿ ಆಗಿದ್ದು, ಒಂದು ಈ ಫ್ಯಾಮಿಲಿಯಲ್ಲಿ ಹೇಗೆ ನಡೆಯುತ್ತೆ ಕತೆ, ಅದೇ ಥರ ಆ ಥರ ಮಾಡಿಕೊಂಡು ಮಾಡಿದ್ದೀವಿಲ್ಲ. ನಾವು ಟೀಸರ್ ಜಲಕ್ನ ನೋಡಿದಾಗ ನೈಟ್ ಎಫೆಕ್ಟಲ್ಲಿ ಸಾಕಷ್ಟು ದೃಶ್ಯಗಳನ್ನ ಚಿತ್ರಿಸಿದಂಗಿದೆ. ಸೊ ಅದರಲ್ಲೂ ದಟ್ಟವಾದ ಕಾಡಲ್ಲಿ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅವತ್ತು ಆ ನೈಟ್ ಶೂಟ್ ಮಾಡುವಾಗ ಅಂತ? ನೈಟ್ ಶೂಟ್ ಮಾಡಬೇಕಾದ್ರೆ ಅದು ಆ್ಯಕ್ಚುಲಿ ಒಂದು ಫೈಟ್ ಕೂಡ ಮಾಡಿದ್ವಿ ಹೆಬ್ರಿನಲ್ಲಿ, ಒಂದು ಕಾಡಲ್ಲಿ ಫೈಟ್ ಶೂಟೆಲ್ಲ ಮಾಡಿದ್ವಿ. ವಿಕ್ರಮ್ ಸರ್ ಬಂದು ವಿಕ್ರಮ್ ಅವರಲ್ಲ, ವಿಕ್ರಮ್ ಅಂತ ಇನ್ನೊಬ್ರು ಇದ್ದಾರೆ, ಅವರು ಸ್ಟಂಟ್ ಮಾಸ್ಟರ್, ಅವರೇ ಕೊರಿಯೋಗ್ರಾಫ್ ಮಾಡಿದ್ದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಅದು. ಕಾಡಲ್ಲಿ ಹೋಗಿ ಶೂಟ್ ಮಾಡೋದು, ನೈಟ್ ಶೂಟಿಂಗ್ ಅಂದರೆ ಈ ಕಾಡಲ್ಲಿ ಗೊತ್ತಿರೋಂಗೆ ಈ ಹಾವುಗಳು ಅವು ಇವು ಏನೇನೋ ನಮಗೂ ಇರುತ್ತೆ. ಬಟ್ ಒಂದು ಚಾಲೆಂಜಿಂಗಾಗಿ ತೊಗೊಂಡು ಎಂಟೈರ್ ಟೀಮ್ ಸಪೋರ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಲೊಕೇಶನ್ಸಲ್ಲಿ ಎಲ್ಲ ಸಪೋರ್ಟಿವ್ ಆಗಿದ್ದು ಚೆನ್ನಾಗಿ ಮಾಡ್ಕೊಂಡಿದ್ದೆ ಎಲ್ಲ. ಸೂಪರ್. ಇನ್ನು ಸತ್ಯಂ ಸಿನಿಮಾದ ಹೊರತಾಗಿ ಮಾತನಾಡೋದಾದರೆ, ನಿಮಗೆ ಪ್ರತಿ ಬಾರಿನೂ ನೀವು ಒಂದು ಸಿನಿಮಾ ಮಾಡ್ತೀರ ಅಂದಾಗ ನಿಮಗೆ ತುಂಬ ಸ್ಟ್ರೆಂತ್ ಆಗಿರ್ತಾ ಇದ್ದಿದ್ದು ನಿಮ್ಮ ತಂದೆಯವರು. ಬಟ್ ಈ ಸಲ ನಿಮ್ಮ ತಂದೆಯವರು ಇಲ್ಲ. ಸೊ ಅವರ ಒಂದು ಅನುಪಸ್ಥಿತಿ ಎಷ್ಟು ಕಾಡುತ್ತೆ ಮಗನಾಗಿ ಮತ್ತು ಒಬ್ಬ ವೆಲ್ವಿಷರಾಗಿ? ನನಗೆ ಅವರಿಲ್ಲ ಅನ್ನೋದು ತುಂಬ ಕಾಡುತ್ತಿದೆ. ಅದು ಎಸ್ಪೆಷಲಿ ರಿಲೀಸ್ ಟೈಮಲ್ಲಿ ಅದೊಂದು ಅವರು ನನ್ನ ಲಕ್ ಏನಂತಂದರೆ ಅವ್ರು ಕತೆ ಕೇಳಿ ತುಂಬ ಖುಷಿಪಟ್ಟಿದ್ರು. ಇದೊಂದು ಬೇರೆ ಇದೇ ಆಗುತ್ತೆ ನಿನಗೆ. ಆ್ಯಂಡ್ ಮೋರೋವರ್ ಮಹಾಂತೇಶ್ ಅವರು, ಅಶೋಕ್ ಅವರೆಲ್ಲ ತುಂಬ ಚೆನ್ನಾಗಿ ಪರಿಚಯ ಇದ್ದರು. ಮಾಡು ಅಂತ ಹೇಳಿ ಅವ್ರು ನನಗೆ ಎಂಕರೇಜ್ ಮಾಡಿ ಮಾಡ್ಸೋದು ಸಿನಿಮಾ. ಇದ್ದಿದ್ರೆ ಏನೋ ಒಂದು ಇನ್ನೂ ಖುಷಿ ಪಡ್ತಿದ್ದೆ. ಬಟ್ ಏನೋ ಹೇಳ್ತಾರಲ್ಲ, ಏನೂ ಮಾಡೋಕ್ಕಾಗಲ್ಲ, ಟೈಮ್ ಬಂದಾಗೆಲ್ಲ ಇದಾಗಬೇಕು ಅಂತ. ಬಟ್ ತುಂಬ ಖುಷಿ ಪಡ್ತಿದ್ರು ಅದಂತೂ ಪಕ್ಕ. ಯಾಕಂದರೆ ಇವ್ರು ಮಾಡಿರೋ ಕಾಸ್ಟಿಂಗ್ ಆಗಿರಲಿ, ಸಾಂಗ್ ಆಗಿರಲಿ, ಡ್ಯಾನ್ಸ್ ಮಾಡು ಅಂತ ನಮ್ಮ ತಂದೆ ಪ್ರಾಕ್ಟೀಸ್ ಜಾಸ್ತಿ ಮಾಡು ಅಂತ ಯಾವಾಗಲೂ ಹೇಳ್ತಿರೋರು. ಬಟ್ ಈ ಲಬ್ಬು ಡಬ್ಬು ಸಾಂಗಲ್ಲಿ ನನ್ನ ಡ್ಯಾನ್ಸ್ ನೋಡಿ ಅವ್ರು ತುಂಬ ಖುಷಿಪಟ್ಟರು. ಇಲ್ಲ ಅನ್ನೋದೊಂದು ಕಾಡುತ್ತೆ. ಬಟ್ ಗೋ ವಿತ್ ದ ಫ್ಲೋ ಅಷ್ಟೇ. ಏನು ನಾವು ನೋಡ್ದಂಗೆ ಸಂತೋಷ್ ಅವರು ಮಾಂಟೇಜ್ ಸಾಂಗ್ಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾಯಿದ್ರು ಡ್ಯಾನ್ಸ್ಗಿಂತ. ಬಟ್ ಲಬ್ಬು ಡಬ್ಬು ಒಂದು ಸಾಂಗ್ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ. ಒಂದು ಕಡೆ ಕಿನ್ನಲ್ ರಾಜ್ ಅವರ ಒಂದು ಸಾಹಿತ್ಯ ಇದೆ, ಮತ್ತೊಂದು ಕಡೆ ರವಿ ಬಸ್ರೂರ್ ಅವರ ಮ್ಯೂಸಿಕ್ ಇದೆ. ಸೊ ಆಲ್ಮೋಸ್ಟ್ ಅಲ್ಲೂ KGF ಸಿನಿಮಾದ ಟೆಕ್ನಿಷಿಯನ್ಸ್ ಕೈಚಳಕ ಇರ್ತಕ್ಕಂಥದ್ದು. ಇನ್ನು ರವಿ ಬಸ್ರೂರ್ ಸರ್ದು ಮ್ಯೂಸಿಕ್ ಕೇಳಬೇಕಂದ್ರೆ ಈಗಾಗಲೇ ನೀವೇ KGF ಆಗಿರಲಿ, ಸುಮಾರು ಸಿನಿಮಾಗಳಾಗಿರಲಿ ತುಂಬ ಕೇಳಿರ್ತೀರ. ಬಟ್ ಇದು ಸತ್ಯಂ ಸಿನಿಮಾದಲ್ಲಿ ಟೋಟಲಿ ಡಿಫ್ರೆಂಟಾಗಿ ರವಿ ಬಸ್ರೂರ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಕಿನ್ನಲ್ ರಾಜು ಸರ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಅವರು ಅಷ್ಟೇ ಅಷ್ಟು ಚಾಕ್ಲೇಟ್ ಐಟಮ್ಸ್ನೆಲ್ಲ ಇಟ್ಕೊಂಡು ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡೋದಂದರೆ ಅದೊಂದು ಚಾಲೆಂಜಿಂಗ್. ಸೊ ಕಿನ್ನಲ್ ರಾಜು ಸರ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಕಲೈ ಮಾಸ್ಟ್ರು ಅಷ್ಟೇ ನನಗೆ ಒಂದು ಸ್ಟ್ರೆಂತ್ ಆಗಿದ್ದರು. ಡ್ಯಾನ್ಸ್ ಮೂಮೆಂಟ್ಸ್ ಮಾಡಬೇಕಾದ್ರೆ ಯಾವುದೇ ಆಗಿರಲಿ ಒಂದು ಸ್ಟ್ರೆಂತ್ ಆಗಿದ್ದು, ಒಂದು ಸಪೋರ್ಟಿವ್ ಆಗೇ ಮಾಡಿಸಿದ್ರು. ಆ್ಯಂಡ್ ಈ ಸಾಂಗಲ್ಲಿ ನೀವು ಬರೀ ಲಿರಿಕಲಲ್ಲೇ ಒಂದು ಸ್ವಲ್ಪ ಕಾಣುತ್ತೆ. ಒಂದು ಇನೋವೇಟಿವ್ ಫಿಲಿಮ್ ಸಿಟಿಲಿ ಸೆಟ್ ಹಾಕಿದ್ವಿ. ನಮ್ಮ ಮಹಾಂತೇಶ್ ಸರ್, ಪ್ರೊಡ್ಯೂಸರ್ ಸರು ಚಾಲೆಂಜಿಂಗಾಗಿ ತೊಗೊಂಡು ಈ ಚಾಕ್ಲೇಟ್ಗಳೆಲ್ಲ, ಈ ಸಾಂಗ್ ಕೇಳ್ತಿರ್ಬೇಕೇ ಗೊತ್ತಾಗ್ಬೋದು ನಿಮಗೆ, ಈ ಚಾಕ್ಲೇಟ್ಗಳೆಲ್ಲ ಹೇಗೆ ಒಂದೊಂದು ಚಾಕ್ಲೇಟ್ನ ಹೇಗೆ ಯಾವ ಥರ ವರ್ಣನೆ ಮಾಡಿದ್ದೀವಿ ಅಂತ. ಪ್ರತಿಯೊಂದು ಚಾಕ್ಲೇಟ್ದು ಒಂದೊಂದು ಸೆಟಪ್ ಹಾಕಿದರು. ಸೊ ಒಂದು ತುಂಬ ಚೆನ್ನಾಗಿ ಮಾಡಿಸಿದ್ರು. ಕಲೈ ಮಾಸ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ವೆರಿ ಹ್ಯಾಪಿ ಒಂದು ಪಾರ್ಟ್ ಆಗಿರೋದಕ್ಕೆ ನನಗೆ ಒಂದು ತುಂಬ ಖುಷಿ ಇದೆ. ಸಿನಿಮೇತರವಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ಅನ್ನದಾತರು ಅಂತ ನಾವೇನು ಕರಿತೀವಿ ಪ್ರೊಡ್ಯೂಸರ್ಸ್ನ, ಎಲ್ಲ ಹೀರೋಗಳು ಒಂಥರ ಕಂಡ್ರೆ ಡಿ ಬಾಸ್ ದರ್ಶನ್ ಅವರು ಬೇರೆ ಥರ ಕಾಣ್ತಾರೆ. ಸೊ ಕರಿಯ ಸಿನಿಮಾ ಬಹುದೊಡ್ಡ ಹಿಟ್ಟಾಗಿತ್ತು ನಿಮ್ಮ ಪ್ರೊಡಕ್ಷನಲ್ಲಿ ಆದಂಥದ್ದು. ನಿಮ್ಮ ತಂದೆ ತೀರೋದಾಗ ನಿಮ್ಮ ಜೊತೆ ಮಾತಾಡುವಂಥ ಕಾರ್ಯ ಮಾಡಿದ್ರ? ಮುಂದೆ ಒಂದಿನ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಏನಾದರೂ ಹೇಳಿದ್ದುಂಟಾ, ಅಥವಾ ನೀವು ಅವ್ರ ಜೊತೆ ಸಿನಿಮಾ ಮಾಡೋದಕ್ಕೆ ಕನಸು ಕಂಡಿದ್ದೀರಾ ಹೇಗೆ ಅಂತಕ್ಕಂಥದ್ದು? ಸರ್, ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂದರೆ ಯಾರಿಗೆ ತಾನೇ ಬೇಡ ಅನ್ನೋಕ್ಕಾಗುತ್ತೆ ಸರ್. ಡೆಫಿನೆಟಾಗಿ ನನಗೊಂದು ಆಸೆ ಇದೆ. ನಮ್ಮ ತಂದೆ ತೀರ್ಕೊಂಡಾಗ ಅವ್ರನ್ನ ಹತ್ರ ಮಾತಾಡೋದಕ್ಕೆ ಇದು ಮಾಡಿದ್ರು. ಆಮೇಲೆ ಅವರು ಸ್ಟೇಟಸಲ್ಲೆಲ್ಲ ಶೇರ್ ಮಾಡಿದರು, ನಮ್ಮ ಪ್ರೀತಿಯ ಆನೇಕಲ್ ಬಾಲರಾಜ್ ಅವರು ತೀರ್ಕೊಂಡಿದ್ದಾರೆ ಅಂತ ಸ್ಟೇಟಸ್ ಎಲ್ಲ ನೋಡಿರ್ತಾರೆ. ಸೊ ನಮಗೆ ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ ಸರ್. ನಾನು ಗಣಪ ಸಿನಿಮಾ ಆಗಿರಲಿ, ಕರಿಯ 2 ಆಗಿರಲಿ, ನನಗೆ ಎನಿ ಟೈಮ್ ಸಪೋರ್ಟಿವ್ ಆಗಿದ್ದಾರೆ. ಇದೆ, ನನಗೆ ಡೆಫಿನೆಟಾಗಿ ಆಸೆ ಇದೆ ದರ್ಶನ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ದರ್ಶನ್ ಸರ್ ಜೊತೆ ಸಿನಿಮಾ ಮಾಡೋದಕ್ಕೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಆದರೆ ನಟನಾಗಿ ಆ್ಯಕ್ಟ್ ಮಾಡೋಕ್ಕೆ ಇಷ್ಟನಾ, ಅಥವಾ ನಿಮ್ಮ ತಂದೆಯವ್ರ ಲೆಗಸಿನ ಕಂಟಿನ್ಯೂ ಮಾಡಿ ನಿರ್ಮಾಪಕರಾಗಿ ಅವ್ರಿಗೊಂದು ಸಿನಿಮಾ ಮಾಡೋಕ್ಕೆ ಇಷ್ಟನಾ?
ಸರ್ ಎರಡೂ ಮಾಡ್ಬೋದು ಆ್ಯಕ್ಚುಲಿ ನಾನು ನಾನೇ ಪ್ರೊಡ್ಯೂಸ್ ಮಾಡಿ ಆ್ಯಕ್ಟ್ ಕೂಡ ಮಾಡ್ಬೋದು, ಇಲ್ಲ ಬರೀ ಆ್ಯಕ್ಟ್ ಮಾಡ್ಬೋದು ಅಂದ್ರೂ ನಮಗೊಂದು ಚಾನ್ಸ್ ಸಿಕ್ಕಿರೇ ಅದು ಪುಣ್ಯ. ನೋಡೋಣ ವಾಟ್ ಟೈಮ್ ಗೋಸ್ ಆನ್ ಯಾವ ಥರ ಹೋಗುತ್ತೆ ಅಂತ ನೋಡಿಕೊಂಡು ಸರ್ ಡೇಟ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ ಸರ್, ಜೊತೆಯಲ್ಲೇ ಮಾಡ್ತೀವಿ ಸರ್. ಕರಿಯ ಸೀಕ್ವೆಲ್ ಕೂಡ ಆಯಿತು, ಈಗ ಅದ್ರ ಮುಂದುವರೆದ ಭಾಗ ಕರಿಯ 3 ಆ ಥರ ಏನಾದರೂ ನಿರೀಕ್ಷೆ ಮಾಡ್ಬೋದಾ? ಇಲ್ಲ, ಅದು ಕರಿಯಾ 3 ಅಂತೆಲ್ಲ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ. ಇನ್ನು ಗಣಪ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ ಖಂಡಿತ. ಥ್ಯಾಂಕ್ ಯು ಸಂತೋಷ್, ಒಳ್ಳೆಯದಾಗಲಿ. ನಿಮ್ಮ 2024ರಲ್ಲಿ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ನಾವು ಆಶಿಸ್ತೀವಿ. ಇದಾಗಿತ್ತು ಸತ್ಯಂ ಸಿನಿಮಾದ ನಾಯಕ ನಟರಾಗಿರ್ತಕ್ಕಂತಹ ಸಂತೋಷ್ ಬಾಲರಾಜ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.